ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ವಿಪಕ್ಷ ನಾಯಕರಾಗ್ತಾರಾ ಯತ್ನಾಳ್? ಕುತೂಹಲಕಾರಿ ಬೆಳವಣಿಗೆ ಆಗ್ತಿದೆ. ಅಡ್ಡ ಮತದಾನ ಬ್ಲಾಸ್ಟ್ ಆದ ಬೆನ್ನಲ್ಲೇ ಬಿಜೆಪಿಯ ಸೀಕ್ರೆಟ್ ಒಂದು ಈಗ ತೆರೆದುಕೊಂಡಿದೆ. ಅಸಲಿಗೆ ಈ ಅಡ್ಡ ಮತದಾನಕ್ಕೆ ಕಾರಣ ಆಗಿದ್ದೇನು? ನಾಯಕತ್ವ ಕಂಪ್ಲೀಟ್ ಆಗಿ ವಿಫಲ ಆಗಿದೆಯಾ ಹಾಗಾದರೆ ಅನ್ನೋದಕ್ಕೆ ಮತ್ತೊಂದು ವಿಚಾರ ಈಗ ಓಪನ್ ಆಗಿರೋದು. ಡೀಟೇಲ್ಸ್ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಈಗ ಎಲ್ಲ ಕಡೆ ಗಮನಿಸ್ತಾ ಇದ್ದೀವಿ. ರಿಪೋರ್ಟ್ಸ್ ಏನು ಹೇಳ್ತಾ ಇದೆ? ವಿಜಯೇಂದ್ರ ಆರ್ ಅಶೋಕ್ಗೆ ಕಾದಿದೆಯಾ ಆಘಾತ? ಹೈಕಮಾಂಡ್ ಕರೆದಿದೆ, ಈಗ ಹೋಗ್ತಾ ಇದ್ದಾರೆ. ಈ ಬರೋ ಕೆಲವು ದಿನಗಳಲ್ಲಿ ಹೈಕಮಾಂಡ್ ಇದ್ರ ಬಗ್ಗೆ ಕಂಪ್ಲೀಟ್ ರಿಪೋರ್ಟ್ ತಗೊಳುತ್ತೆ. ಸತ್ಯಶೋಧನಾ ಸಮಿತಿ ಮಾಡಿದ್ದಾರೆ. ಸಿ ಟಿ ರವಿ ಇನ್ನಿತರ ಶಾಸಕರನ್ನೆಲ್ಲ ನೇಮಕ ಮಾಡಿದ್ದಾರೆ ಇದರ ಅಸಲಿಯತ್ತನ್ನು ಕಂಡುಹಿಡಿಯೋದಕ್ಕೆ. ಈ ಹೊತ್ತಲ್ಲಿ ಏನಾಗಿತ್ತು ಮುಂಚಿನ ದಿನ ಅನ್ನೋದು ಗೊತ್ತಾಗ್ತಿದೆ ನೋಡಿ. ಶಾಸಕರಿಗೆ ಯಾರಿಗೆ, ಯಾವ ಅಭ್ಯರ್ಥಿಗೆ ಯಾರು ಓಟ್ ಹಾಕಬೇಕು ಅಂತಾನೂ ಫೈನಲ್ ಮಾಡಿರಲಿಲ್ಲ. ಅಂದರೆ ಅಷ್ಟು ನೆಗ್ಲಿಜಿಯನ್ಸಿ ಮಾಡಿದ್ರ ನಾಯಕರು. ಅಷ್ಟು ಗೊಂದಲ ಸೃಷ್ಟಿಯಾಗಿದ್ದು ಯಾಕೆ? ಈಗ ಕಾಂಗ್ರೆಸ್ ಏನು ಮಾಡ್ತು, ರೆಸಾರ್ಟ್ಗೆ ಶಿಫ್ಟ್ ಮಾಡಿ ಅಲ್ಲಿ ಒಂದು ಪ್ರಾಕ್ಟೀಸ್ ಥರ ಸುಮ್ಮನೆ ಒಂದು ಮತದಾನದ ಸೆಷನ್ ಮಾಡಿ ಇಷ್ಟೆಲ್ಲ ಮಾಡಿದ್ದಾರೆ. ಮಾಕ್ ಟ್ರಯಲ್ ಎಲ್ಲ ಒಂದು ಮಾಡಿ ಶಾಸಕರನ್ನು ರೆಡಿ ಮಾಡಿಟ್ಟಿದ್ದಾರೆ. ಆಪರೇಷನ್ನು, ಇವರು ಅಡ್ಡ ಮತದಾನದ ರೀಸನ್ನು ಕಾಂಗ್ರೆಸ್ ಆಪರೇಷನ್ ಇರುತ್ತೆ, ಅದು ಎಲ್ರಿಗೂ ಗೊತ್ತು. ಕಾಂಗ್ರೆಸ್ ಡಿ ಕೆ ಶಿವಕುಮಾರ್ ಬರ್ತಾ ಇದ್ದ ಹಾಗೆ ಏನು ಮಾಡಿದ್ದಾರೆ ಅವರು ಅಂತ. ಬಟ್ ಬಿ ಜೆ ಪಿಲಿ ಪರಿಸ್ಥಿತಿ ಹೆಂಗಾಗಿತ್ತು ಅಂದರೆ, ಈಗ ಶಾಸಕರೇ ಬಿಚ್ಚಿಟ್ಟಿರೋ ಸತ್ಯ ಇದು, ರಿಪೋರ್ಟ್ಸ್ ಬರ್ತಿರೋದು, ಬೇರೆ ಯಾರೂ ಊಹಾಪೋಹ ಅಲ್ಲ. ಶಾಸಕರೇ ಮೀಡಿಯಾಗಳ ಬಳಿ ತೆರೆದಿಟ್ಟಿರೋ ಸತ್ಯ ಏನಂದರೆ, ಯಾರಿಗೆ ಎಷ್ಟು ಜನ ಶಾಸಕರು ನಿಗದಿ ಮಾಡಿರ್ತಾರಲ್ವ ನಂಬರ್ಸು, ಇಷ್ಟಿಷ್ಟು ಇವ್ರಿಗೆ ಅಂತ ಮತ ನಿಗದಿ ಮಾಡಿರ್ತಾರೆ. 30 ಅಂತ ಮಾಡಿದ್ರು ಆಮೇಲೆ ಭಯದಲ್ಲಿ. ಬಟ್ ಯಾವ ಶಾಸಕರು ಯಾರಿಗೆ ಅನ್ನೋ ಗೊಂದಲ ಲಾಸ್ಟ್ ಮಿನಿಟ್ ತನಕನೂ ಇತ್ತಂತೆ ಶಾಸಕರಿಗೆ. ಹಾಗೆ ಜೆ ಡಿ ಎಸ್ಗೆ ಓಟ್ ಹಾಕೋದಿತ್ತಲ್ಲ, ಈಗ 4 ಮತ ಕೊಡೋದು ಅಂತ ಅಂದ್ಕೊಂಡಿದ್ರಲ್ಲ, ಅವ್ರು ಯಾರು ಅನ್ನೋದನ್ನು ಕಡೆ ತನಕ ಫೈನಲ್ ಮಾಡಿಲ್ಲ. ಆರ್ ಅಶೋಕ್ ಅವರ ಚೇಂಬರ್ಗೆ, ವಿಧಾನಸೌಧಕ್ಕೆ ಬಂದು ಶಾಸಕರು ಹೋದಾಗ ಈ 4 ಜನ ಜೆ ಡಿ ಎಸ್ಗೆ ಓಟ್ ಹಾಕಬೇಕು ಅನ್ನೋ ಪ್ರಸ್ತಾಪ ಬಂದು ಆ ಶಾಸಕರು ಸಿಡ್ದು ಹೇಳ್ತಾರಂತೆ, ನಮ್ಮ ಹೆಸರು ಹೆಂಗೆ ಹಾಕಿದ್ರಿ ನೀವು, ನಮ್ಮನ್ನು ಕೇಳದೆ ನಾವು ಜೆ ಡಿ ಎಸ್ಗೆ ಓಟ್ ಹಾಕೋದು ಅಂತ ಹೆಂಗೆ ಮಾಡಿದ್ರಿ ಅನ್ನುವ ಆಕ್ರೋಶ ಸಿಡಿಯತ್ತೆ. ಇದೆಲ್ಲ ಗೊಂದಲ ಆಗಿದೆ. ಇದಕ್ಕೆ ಕಾರಣ ಯಾರು ಹಾಗಾದರೆ? ಈ ವಿಧಾನಸಭಾ ಅಂದರೆ ವಿಧಾನ ಪರಿಷತ್ ಚುನಾವಣೆ, ರಾಜ್ಯಸಭೆ ವೋಟಿಂಗು, ಇಂಥದ್ದೆಲ್ಲ ಎಷ್ಟು ಪ್ರತಿಷ್ಠೆ ಆಗಿರುತ್ತೆ ಪಕ್ಷಕ್ಕೆ. ಮತ್ತು ಅದು ಕಂಪ್ಲೀಟಾಗಿ ನಾಯಕತ್ವದ ರಣತಂತ್ರದ ಮೇಲೇ ಡಿಪೆಂಡ್ ಆಗಿರುತ್ತೆ. ಎಷ್ಟು ಹಿಡಿತಾ ಇದೆ, ನಾಯಕತ್ವದ ಮೇಲೆ ಎಷ್ಟು ವಿಶ್ವಾಸ ಇದೆ ಅನ್ನೋದರ ದಿಕ್ಸೂಚಿ ಆಗಿರುತ್ತೆ. ಅಂಥದ್ರಲ್ಲಿ ಶಾಸಕರಿಗೆ ಕ್ಲಾರಿಟಿನೂ ಕೊಡದೆ, ಮುಂಚಿನ ದಿನ ಇನ್ಫಾರ್ಮೇಷನೂ ಕೊಡದೆ, ಮಿತ್ರ ಪಕ್ಷಕ್ಕೆ ವೋಟಿಂಗ್ ಬಗ್ಗೆ ಕಡೆ ಕ್ಷಣದಲ್ಲಿ ಅಲ್ಲಿ ಜಗಳ ಆಡ್ಕೊಂಡು, ಚೇಂಬರಲ್ಲಿ ಜಗಳ ಆಡ್ಕೊಂಡು ಕೂತಿದ್ದಾರೆ ಶಾಸಕರು ಆರ್ ಅಶೋಕ್ ಅವ್ರ ಜೊತೆ. ಅಲ್ಲಿ ತನಕ ಡೆವಲಪ್ಮೆಂಟ್ ಆಗಿದೆ. ಸೊ ಇದು ಬಿ ಜೆ ಪಿಗೆ ಮೆಗಾ ಸೆಟ್ ಬ್ಯಾಕ್ ಆಗಿದೆ. ಇಡೀ ದೇಶದಲ್ಲಿ ಬಿ ಜೆ ಪಿ ಮುನ್ನುಗ್ತಿರುವಾಗ, ಬಾಚಿಕೊಳ್ತಾ ಇದೆ, ಸುನಾಮಿ ಹೇಳ್ತಾ ಇದೆ. ಈ ಟೈಮಲ್ಲಿ ರಾಜ್ಯ ಬಿ ಜೆ ಪಿಯಲ್ಲಿ ಇಂಥದ್ದೊಂದು ಪರಿಸ್ಥಿತಿ ಹೈಕಮಾಂಡ್ ಕಣ್ಣು ಕೆಂಪಾಗೋದಕ್ಕೆ ಕಾರಣ ಆಗಿದೆ. ಸೊ ಈಗ ಆಗಿ ಹೋಗಿದೆ, ಕ್ರಮ ತಗೊಳ್ತಾರೆ ಹೈಕಮಾಂಡ್ ನಾಯಕರು. ವಿಪರ್ಯಾಸ ಅಂದರೆ ಯಾರು ಅಡ್ಡ ಮತದಾನ ಮಾಡಿದ್ದಾರೆ ಅನ್ನೋದನ್ನು ಕರೆಕ್ಟಾಗಿ ಕಂಡು ಹಿಡಿಯೋಕ್ಕಾಗಿಲ್ಲ. ಈಗ ವಿಪಕ್ಷ ನಾಯಕರು ಮತ್ತು ಅಧ್ಯಕ್ಷರಿಗೆ ಅಂದಾಜು ಮೇಲೆ 1-2-3 ಹೆಸರು ಹೇಳ್ತಿದ್ದಾರೆ. ಬಿಟ್ಟರೆ ಮಾಡಿರೋದು 6ರಿಂದ 7 ಜನ ಅಂತಲೇ ಹೇಳಲಾಗ್ತಿದೆ. ಕಾಂಗ್ರೆಸ್ ಅದನ್ನು ಖಚಿತವಾಗಿ ಹೇಳ್ತಿದೆ. ಬಿ ಜೆ ಪಿಯಿಂದ 7 ಬಿದ್ದಿದೆ, ಜೆ ಡಿ ಎಸ್ಸಿಂದ 4 ಬಿದ್ದಿದೆ ಅಂತ. ಬಿ ಜೆ ಪಿ ಹೇಳಿದ್ದೇನು ಆರಂಭದಲ್ಲಿ 3 ಜನ ಕ್ರಾಸ್ ವೋಟಿಂಗ್ ಮಾಡಿದ್ದು ನಮ್ಮವರು, ಬೇರೆ ಎಲ್ಲ ಜೆ ಡಿ ಎಸ್ ಅವರು ಅನ್ನೋ ಥರ. ಜೆ ಡಿ ಎಸ್ಗೆ ಆಲ್ಮೋಸ್ಟ್ ಎಲ್ಲ ಅವ್ರ ಮತ ಅವ್ರಿಗೆ ಬಿದ್ದಿದೆ, 4 ಮಿಸ್ ಆಗಿದೆ, ಅಡ್ಡ ಮತದಾನ ಮಾಡಿದ್ದಾರೆ. ಆದರೆ ಬಿ ಜೆ ಪಿ ಸುಳ್ಳು ಹೇಳಿಕೊಂಡು ನಮ್ಮದಲ್ಲ ಅಂತ ಏನು ಡ್ಯಾಮೇಜ್ ಕಂಟ್ರೋಲ್ ಮಾಡೋದಕ್ಕೆ ಆರಂಭದಲ್ಲಿ ಹೇಳಿರ್ತಾರೆ. ಬಟ್ ಇದುವರೆಗೂ ಅವ್ರಿಗೆ ಹೈಕಮಾಂಡ್ಗೆ 7 ಜನ ಯಾರು ಅಂತ ಕೊಡೋದಕ್ಕೂ ಆಗ್ತಿಲ್ಲ. ಅಂತಹ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡಿದ್ದಾರೆ. ಸಾಮಾನ್ಯವಾಗಿ ನೆಕ್ಸ್ಟ್ ಡೇ ಎಲ್ಲ ಲೆಕ್ಕ ಸಿಕ್ಬಿಡುತ್ತೆ. ಕಾಂಗ್ರೆಸ್ನವ್ರು ಪಕ್ಕ ಲೆಕ್ಕ ಇಟ್ಟುಬಿಟ್ಟಿದ್ದಾರೆ, 7 ಜನ ಬಿ ಜೆ ಪಿಯವರು ಓಟ್ ಹಾಕಿಬಿಟ್ಟಿದ್ದಾರೆ ಅಂತ. ಬಟ್ ಆ 7 ಜನರ ಹುಡುಕಾಟದಲ್ಲಿ ಈಗ ಬಿ ಜೆ ಪಿ ಒದ್ದಾಡ್ತಿದೆ. ಭೈರತಿ ಬಸವರಾಜ್ ಅವ್ರ ಬಗ್ಗೆ ಅನುಮಾನ, ಅವ್ರ ರಿಯಾಕ್ಷನ್ನು ಎಲ್ಲ ನೋಡಿದ್ವಿ. ನಾನು ಯಾಕೆ ಓಟ್ ಹಾಕಲಿ ಅಂತ, ನಾನಲ್ಲ ಅಂದ್ಕೊಂಡು ಎಲ್ಲರೂ ಓಡಾಡ್ತಿದ್ದಾರೆ. ಹಾಗಾಗಿ ಈಗ ಬಿ ಜೆ ಪಿ ಸಂಕಷ್ಟದಲ್ಲಿ ಸಿಕ್ಕಾಕ್ಕೊಂಡಿದೆ. 1, 2, 3 ಅಲ್ಲ, 7 ಜನ ಪಕ್ಷಕ್ಕೆ ಕೈ ಕೊಟ್ಟಿದ್ದಾರೆ ಅಂದರೆ ಈಗ ಅವ್ರ ಮೇಲೆ ಕ್ರಮ ತಗೊಳ್ತೀವಿ. ಮುಂದಿನ ಎಲೆಕ್ಷನಲ್ಲಿ ಅವ್ರಿಗೆ ಟಿಕೆಟೂ ಇಲ್ಲ, ಟಿಕೆಟ್ ಸಿಕ್ಕಿದ್ರು ಗೆಲ್ಲಕ್ಕೂ ಬಿಡಲ್ಲ, ಅವ್ರನ್ನ ಸೋಲಿಸೋದು ಗ್ಯಾರಂಟಿ, ಅವ್ರು ಮತ್ತೆ ಶಾಸಕರಲ್ಲ ಅಂತೆಲ್ಲ ಶಪಥ ಮಾಡಿದ್ದಾರೆ. ಈಗ ವಿಜಯೇಂದ್ರ ಆರ್ ಅಶೋಕ್ ಈ ಪಕ್ಷದ್ರೋಹಿಗಳಿಗೆ ಸರಿಯಾಗಿ ಆ್ಯಕ್ಷನ್ ತಗೊಳ್ತೀವಿ, ಹೈಕಮಾಂಡ್ ಕೂಡ ಆ್ಯಕ್ಷನ್ ತಗೊಳುತ್ತೆ ಅಂತ. ಪಕ್ಷದಿಂದ ಉಚ್ಚಾಟನೆ ಆಗಬಹುದು, ಅವರನ್ನು ಏನು ಸಸ್ಪೆಂಡು ಮತ್ತೊಂದು ಏನು ಬೇಕಾದರೂ ಮಾಡಬಹುದು. ಸೊ ಆ ಶಾಸಕರು ಸುಲಭವಾಗಿ ಅದಕ್ಕೆ ಕಾಯ್ತಿದ್ದಾರೆ.
ಅವರು ಈ ಥರದ್ದೊಂದು ನಿರ್ಧಾರ ತಗೊಂಡಿದ್ದಾರೆ ಅಂದರೆ ನಾಯಕತ್ವದ ವಿರುದ್ಧ ಸಿಡಿದು ಕಾಂಗ್ರೆಸ್ ಕಡೆಗೆ ಹೆಜ್ಜೆ ಹಾಕೋ ತನಕ ಮನಸ್ಸು ಮಾಡಿರಬಹುದು. ಅಂಥವರೇ ಹಾಕಿರ್ತಾರೆ. ಅಥವಾ ಆಡಳಿತ ಪಕ್ಷ ಅಲ್ವಾ ಕಾಂಗ್ರೆಸ್ಸು, ಯಾವುದಾದ್ರೂ ಕೇಸು ಅದು ಇದು ಟೆನ್ಷನ್ ಇರೋರು ಕೂಡ ಮಾಡಿರಬಹುದು, ಹೇಳೋಕ್ಕಾಗಲ್ಲ. ಈ ರೀತಿ ಇರೋವಾಗ 7 ಜನ ಶಾಸಕರನ್ನು ಕಳ್ಕೊಳ್ತಿದೆ BJP. ಬರೀ ಎಲೆಕ್ಷನ್ನಲ್ಲ, ಕಂಪ್ಲೀಟಾಗಿ ಕಳ್ಕೊಳ್ಳುವಂಥ ಸಾಧ್ಯತೆ ಇದೆ. JDSದು ಆಪರೇಷನ್ ಮಾಡೋಕ್ಕೆ 1 ಡಜನ್ 12 ಜನ ಶಾಸಕರನ್ನು ಎತ್ತೋಕೆ DK ಭರ್ಜರಿ ತಯಾರಿನೇ ಮಾಡಿದ್ದಾರೆ. ಸೊ 18-19 ಜನ ಶಾಸಕರು ಮೈತ್ರಿಯಿಂದ ಮಿಸ್ ಆಗ್ತಾರೆ ಅಂದರೆ ಇದು ಸಣ್ಣ ವಿಷಯ ಅಲ್ಲ. ಯಾಕಂದರೆ ಮೈತ್ರಿ ಸರಿಯಾಗಿ ಸಾಮರಸ್ಯ ಇಟ್ಕೊಂಡು ಹೋಗಿದ್ರೆ ಅದು ಕೂಡ ಪ್ಲಸ್ ಆಗುತ್ತೆ ಭವಿಷ್ಯದಲ್ಲಿ ಅನ್ನೋದೇ ಹೈಕಮಾಂಡ್ ಲೆಕ್ಕ. ಮೈತ್ರಿನೂ ಹಾಳು ಮಾಡ್ಕೊಂಡಿದ್ದಾರೆ. ಈಗ ಮೈತ್ರಿಯಲ್ಲಿ ಸಂಪೂರ್ಣ ಭಿನ್ನಾಭಿಪ್ರಾಯ. ಮೈತ್ರಿ ಇದು ಮುಂದುವರಿಯುತ್ತಾ ಇಲ್ವಾ ಅನ್ನೋ ಮಟ್ಟಿಗೆ ಹೈಕಮಾಂಡ್ ಪ್ರಯತ್ನದಿಂದ ಮುಂದುವರಿಬಹುದು. ಬಿಟ್ಟರೆ ಇಲ್ಲಿ ಎಲ್ಲ ಹಾಗೆ ಹಾಳಾಗೋಗಿದೆ. ರಾಜ್ಯ ನಾಯಕತ್ವದಲ್ಲಿ BJP JDS ನಡುವೆ ಕಿತ್ಕೊಂಡು ಬಿಟ್ಟಿದ್ದಾರೆ. ಈ ಕಡೆ BJPಯ ಒಳಗಡೆ ಏನಾಗಿದೆ ಅನ್ನೋದನ್ನು ಗಮನಿಸ್ತಿದ್ದೀವಿ. ಸೊ 2 ವರ್ಷ ಇರುವಾಗ ಎಲೆಕ್ಷನ್ಗೆ ಈಗ ನಾಯಕತ್ವ ಗಟ್ಟಿ ಮಾಡಬೇಕು, ತಳಮಟ್ಟದ ಸಂಘಟನೆ ಮಾಡಬೇಕು ಅಂತ ತಯಾರಿ ಮಾಡ್ತಿರುವಾಗ ಕರ್ನಾಟಕದಲ್ಲಿ BJP ಪರಿಸ್ಥಿತಿ ಅಯೋಮಯ ಆಗಿದೆ. ಇದರ ನಡುವೆ ನೋಡಿ ಈಗ ಯತ್ನಾಳ್ ಅವರ ಎಂಟ್ರಿ. ಯತ್ನಾಳ್ ಅವ್ರನ್ನ ಪ್ರತಿಪಕ್ಷ ನಾಯಕರನ್ನಾಗಿ ಮಾಡಲೇಬೇಕು ಅನ್ನೋ ಒತ್ತಾಯ ಕೇಳಿ ಬರ್ತದೆ. ಯತ್ನಾಳ್ ಅವರು ಪಕ್ಷದಿಂದ ಉಚ್ಚಾಟನೆ ಆಗಿದ್ರು ಕೂಡ ಪಕ್ಷಕ್ಕೆ ಓಟ್ ಹಾಕಿದ್ದಾರೆ, ಹೈಕಮಾಂಡ್ ಆದೇಶ ಪಾಲಿಸಿದ್ದಾರೆ. ಅವ್ರ ಟೀಮ್ ಅವ್ರು ಹೇಳ್ತಿರೋದು ಯತ್ನಾಳ್ ಪಕ್ಷಕ್ಕೆ ನಿಷ್ಠರು. ಅವರು ಕುಟುಂಬ ರಾಜಕಾರಣದ ವಿರುದ್ಧ ಸಿಡಿದ್ರು ಅಷ್ಟೇ, ಪಕ್ಷದ ವಿರುದ್ಧ ಯಾವತ್ತೂ ಮಾತಾಡಿಲ್ಲ. ಅಲ್ಲಿ ನಾಯಕತ್ವದ ವಿಚಾರದಲ್ಲಿ ಮಾತಾಡಿದ್ದಾರೆ. ಅವ್ರ ತಪ್ಪು ಏನೇ ಆಗಿದ್ರು ಮನ್ನಿಸಿ ಈಗ ಅವರನ್ನು ವಾಪಸ್ ತಕ್ಷಣ ಕರ್ಕೊಳ್ಬೇಕು. ವಾಪಸ್ ತಗೊಳ್ಳೋದಂತೂ ಬಹುತೇಕ ಫಿಕ್ಸು. ಯಾಕಂದರೆ ರಾಧಾಮೋಹನ್ ದಾಸ್ ಅಗರ್ವಾಲ್ ಅವರು ಉಸ್ತುವಾರಿನೇ ಆ ಹಿಂಟ್ ಕೊಟ್ಟಿದ್ದಾರೆ. ಉಚ್ಚಾಟಿತರನ್ನು ವಾಪಸ್ ತಗೊಳ್ಳೋ ಸಾಧ್ಯತೆ ಇದೆ, ತಳ್ಳಿ ಹಾಕೋಕ್ಕಾಗಲ್ಲ. ಉಚ್ಚಾಟನೆ ಮಾಡೋದು ಸಂತೋಷದ ವಿಷಯ ಅಲ್ಲ, ಸಮ್ಟೈಮ್ಸ್ ಆಗಿರುತ್ತೆ, ಅದನ್ನು ಮನಸ್ಬೇಕಾಗತ್ತೆ ಅನ್ನೋ ಅರ್ಥದ ಮಾತುಗಳನ್ನು ಆಡ್ಬಿಟ್ಟಿದ್ದಾರೆ. ಮತ್ತು ನಾಯಕತ್ವದ ಬಗ್ಗೆ, ರಾಜ್ಯಾಧ್ಯಕ್ಷರ ಬಗ್ಗೆ ಸದ್ಯದಲ್ಲೇ ಈ ತಿಂಗಳೊಳಗಡೆ ಜೂನ್ ಒಳಗಡೆನೆ ಬಹುತೇಕ ನಿರ್ಧಾರ ಆಗತ್ತೆ ಅನ್ನುವಂಥ ಶಾಕಿಂಗ್ ನ್ಯೂಸ್ ಕೂಡ ಬಂದಿದೆ. ಅಂದರೆ ಏನೋ ಒಂದು ಡೆವಲಪ್ಮೆಂಟ್ ಆಗತ್ತೆ ಅನ್ನೋದು ಕೂಡ ಖಚಿತವಾಗಿದೆ. ಹಾಗಾಗಿ ಈಗ ಪ್ರತಿಪಕ್ಷ ನಾಯಕರನ್ನು ಬದಲಾವಣೆ ಮಾಡಿ ಆ ಜಾಗಕ್ಕೆ ಯತ್ನಾಳ್ ಕೂರಿಸಿ ಅನ್ನುವ ಒತ್ತಾಯ ಕೇಳಿ ಬರ್ತಿದೆ. ಬಹುತೇಕ ವಿಜಯೇಂದ್ರ ಅವ್ರನ್ನ ಟಚ್ ಮಾಡಲ್ಲ, ರಾಜ್ಯಾಧ್ಯಕ್ಷ ಬದಲಾವಣೆ ಮಾಡೋಕೆ ಹೈಕಮಾಂಡ್ ಹಿಂಜರಿಬಹುದು. ಹಾಗಾಗಿ ಅವರನ್ನು ಪ್ರತಿಪಕ್ಷ ನಾಯಕರನ್ನಾಗಿ ಮಾಡಿ ಅನ್ನುವಂಥ ಕೂಗು, ಆ ಹುದ್ದೆ ಅವ್ರಿಗೆ ಸೂಟ್ ಆಗುತ್ತೆ ಅನ್ನೋ ರೀತಿಯಲ್ಲಿ ಆಡಳಿತ ಪಕ್ಷ ಕಟ್ಟಿ ಹಾಕೋದಕ್ಕೆ ಅವರೇ ಬೆಸ್ಟ್ ಅನ್ನೋ ರೀತಿಯಲ್ಲಿ ಈಗ ಇದ್ದಕ್ಕಿದ್ದಂತೆ ಈ ಅಡ್ಡ ಮತದಾನದ ಪ್ರಹಸನದ ಬಳಿಕ ಯತ್ನಾಳ್ BJPಗೆ ಸಪೋರ್ಟ್ ಮಾಡಿದ ಬಳಿಕ ಕೂಗು ಎದ್ದಿದೆ. ಯತ್ನಾಳ್ ಸೇರಿದಂತೆ ಪಕ್ಷದ ನಿಷ್ಠಾವಂತರನ್ನು ವಾಪಸ್ ಕರ್ಕೊಳ್ಬೇಕು. BJPಯಲ್ಲಿ ಈಗ ಶಾಸಕರು ಅಡ್ಡ ಮತದಾನ ಯಾರು ಮಾಡಿದ್ದಾರೋ ಅವರನ್ನು ಉಚ್ಚಾಟನೆ ಮಾಡಬೇಕು. 28 ಚುನಾವಣೆ ದೃಷ್ಟಿಯಿಂದ ಪಕ್ಷ ಸಂಘಟನೆಗೆ ಇದಾಗಲೇಬೇಕು. ಹೈಕಮಾಂಡ್ ಎಲ್ಲ ಹಂತಗಳಲ್ಲೂ ಬದಲಾವಣೆ ಮಾಡದಿದ್ರೆ, ಪದಾಧಿಕಾರಿಗಳಿಂದ ಹಿಡಿದು ಕೋರ್ ಕಮಿಟಿಯಲ್ಲಿ ಬಲ ತುಂಬೋದ್ರಿಂದ ಹಿಡಿದು ಆಯಕಟ್ಟಿನ ಜಾಗಗಳಲ್ಲಿ ಈಗ ಸೂಕ್ತ ಸಮಯ. ಇನ್ನು ಬದಲಾವಣೆ ಮಾಡದೇ ಇದ್ದರೆ ಖಂಡಿತ BJP ಇರೋ ಚಾನ್ಸನ್ನು ಕಳ್ಕೊಳ್ಳುತ್ತೆ. ಕಾಂಗ್ರೆಸ್ ಪಕ್ಷವನ್ನು ಕರ್ನಾಟಕದಿಂದ ಕಿತ್ತೋಗಿದ್ದಾರೆ. ಹೈಕಮಾಂಡ್ ಕರ್ನಾಟಕದತ್ತ ಗಮನ ಹರಿಸಲೇಬೇಕು. ಶಾಸಕರ ಅಡ್ಡ ಮತದಾನದಿಂದ ನಾಯಕತ್ವದ ಬದಲಾವಣೆ ಅನಿವಾರ್ಯ ಅನ್ನೋದು ಕೂಡ ಗೊತ್ತಾಗಿದೆ. ಸೊ ನಾಯಕತ್ವ ಬದಲಾವಣೆ ಮಾಡಿ, ಉಚ್ಚಾಟನೆ ಮಾಡಿ, ಶಾಸಕರು ಕೈಕೊಟ್ಟವರನ್ನು ಯತ್ನಾಳ್ ಪ್ರತಿಷ್ಠಾಪಿಸಿ ಪ್ರತಿಪಕ್ಷ ನಾಯಕರನ್ನಾಗಿ ಅಂತ ಈಗ ಕೂಗು ಎದ್ದಿದೆ. ಇದ್ದಕ್ಕಿದ್ದಂತೆ ಯತ್ನಾಳ್ ಪರವಾಗಿ ಮತ್ತೆ ಪಕ್ಷದ ಒಳಗಡೆ ಧ್ವನಿ ಎದ್ದಿರೋದು. ಹಾಗಾಗಿ ವಿಜಯೇಂದ್ರ ಆರ್ ಅಶೋಕ್ ಅವ್ರಿಗಂತೂ ಇದು ನುಂಗಲಾರದ ತುತ್ತು. ಡೆಲ್ಲಿಗೆ ಕರೆ ಬಂದಿದೆ, ಹೋಗ್ತಿದ್ದಾರೆ ಪಟ್ಟಿ ಹಿಡ್ಕೊಂಡು. ಆದರೆ ಆ ಪಟ್ಟಿ ಕೂಡ ಎಕ್ಸಾಕ್ಟ್ ಲೆಕ್ಕ ಇಂಥವರೇ ಮಾಡಿದ್ದಾರೆ ಅನ್ನೋದನ್ನು ಕಂಡು ಹಿಡಿಯೋದಕ್ಕಾಗದೆ ಒದ್ದಾಡ್ತಿದೆಯಾ BJP. ಸೊ BJP ಹೈಕಮಾಂಡ್ ಈಗ ಅನಿವಾರ್ಯವಾಗಿ ಕರ್ನಾಟಕ BJPಯಲ್ಲಿ ಒಂದಿಷ್ಟು ಕ್ರಮಗಳನ್ನು ತಗೊಳ್ಳೇಬೇಕಾಗತ್ತೆ. ಆದರೆ ಆಯ್ಕೆಗಳಿದ್ದಿದ್ರೆ ಯಾವತ್ತೋ ತೊಗೊಂಡು ಬಿಡ್ತಿದ್ರು, ದೊಡ್ಡ ವಿಷಯ ಆಗ್ತಿರ್ಲಿಲ್ಲ. ಬಹಳಷ್ಟು ಗೊಂದಲ. ವಿಜಯೇಂದ್ರ ಅವ್ರನ್ನ ಟಚ್ ಮಾಡಿದ್ರೆ ಯಡಿಯೂರಪ್ಪನವ್ರು ಸುಮ್ಮನಿರ್ತಾರ. 23 ಎಲೆಕ್ಷನ್ ರಿಸಲ್ಟು ಮತ್ತೆ ರಿಪೀಟ್ ಮಾಡೋದಕ್ಕೆ ಆವಾಗಿನಷ್ಟು ಶಕ್ತಿ ಸಂಪೂರ್ಣ ಅಲ್ದಿದ್ರು ಒಂದಿಷ್ಟಾದರೂ ಹೊಡೆತ ಕೊಡ್ಬಹುದು, ತಟಸ್ಥವಾಗಿಬಿಡಬಹುದು, ಏನಾದರೂ ರೆಬಲ್ ಆಗಬಹುದು, ಏನಾದರೂ ಆಗಬಹುದು. ಒಂದು ತಂಡ ಅಲ್ಲಿಂದ ಕಿತ್ತೆ ಹೇಳೋ ರೀತಿಯಲ್ಲಿ. ಸೊ ಈಗ ಕೊಟ್ಟರು ಒಂಥರ ಸಮಸ್ಯೆ, ಕೊಡದಿದ್ರು ಒಂಥರ ಸಮಸ್ಯೆ. ಇಲ್ಲಿ ಖಡಕ್ ನಿರ್ಧಾರ ತಗೊಳ್ಳೋದಂತಹ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿತ್ತು BJP. ಈಗ ಈ ಅಡ್ಡ ಮತದಾನದಿಂದ ಒಂದು ಖಚಿತತೆ ಬಂದಂಗೆ ಕಾಣಿಸ್ತಿದೆ. ಕಾದು ನೋಡಬೇಕು ಯಾರಿಗೆ ಆಘಾತ, ಯಾರಿಗೆ ಪುರಸ್ಕಾರ ಅನ್ನೋದನ್ನು. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.